ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರಿ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಇದು ರೀಸೆಂಟಾಗಿ ಆದಂಥ ಒಂದು ನೈಜ ಘಟನೆ. ಮೊನ್ನೆಷ್ಟೇ ಶಿವರಾತ್ರಿ ಹಬ್ಬ ಇತ್ತು. ಆ ದಿನದಲ್ಲೇ ಒಬ್ಬರ ಲೈಫಲ್ಲಿ ಆದಂಥ ಒಂದು ನೈಜ ಘಟನೆ ಇದು. ಸೊ ಶಿವರಾತ್ರಿ ಹಾರರ್ ಸ್ಟೋರಿ ಅಂತ ನಾನಿದನ್ನ ಮಾಡಿದ್ದೀನಿ. ನಮ್ಮ ಉತ್ತರ ಕನ್ನಡದ ಸಿದ್ದಾಪುರ ಎಂಬ ಊರು ನಿಮಗೆ ಗೊತ್ತೇ ಇದೆ. ಅಲ್ಲಿ ಆದಂಥ ಒಂದು ನೈಜ ಕತೆ ಇದು. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಹೀಗೆ ನೋಡ್ತಾ ಹೋಗಿ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ಅಂದಾಗಿ ಈ ಒಂದು ಘಟನೆನ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಹಾಗೆ ಆ ಒಂದು ಘಟನೆನ ಮೇಲ್ಮೂಲಕ ನನಗೆ ತಿಳಿಸಿದ್ದ ಆ ವ್ಯಕ್ತಿ ಹೆಸರು ದಿನಕರ್ ಅಂತ. ಮೂಲತಃ ಅವನೂರು ಉತ್ತರ ಕನ್ನಡದ ಸಿದ್ದಾಪುರ. ಆಲ್ಮೋಸ್ಟ್ ಅವನು ಎಜುಕೇಷನ್ ಆದ ನಂತರ ತನ್ನ ಎಲ್ಲ ಜೀವನನ ಅದೇ ಊರಲ್ಲಿ ಒಂದು ಸಣ್ಣ ಕೆಲಸ ಮಾಡಿಕೊಂಡು ಕಳೀತಿದ್ದ. ಯಾಕಂದರೆ ಬೇರೆ ಊರಿಗೆ ಹೋಗಿ ಅವನಿಗೆ ವರ್ಕ್ ಮಾಡೋಕ್ಕೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಅವನಿಗೆ ಪ್ರಪಂಚ ಜ್ಞಾನ ತುಂಬಾ ಕಡಿಮೆ ಇತ್ತು. ಹುಟ್ಟಿದಾಗಿಂದ ಕೂಡ ಯಾವಾಗಲೂ ಮನೇಲೇ ಇದ್ದು ಮನೆ ಅಕ್ಕಪಕ್ಕನೇ ಕೆಲಸ ಮಾಡಿಕೊಂಡು ಯಾವಾಗಲೂ ಇರ್ತಿದ್ದ. ಹಾಗೆ ನೈಟ್ ಆದರೆ ಸಾಕು 7 ಗಂಟೆ ಒಳಗನೆ ಮನೆಗೆ ಹೋಗಿ ಸೇರ್ಕೋತಿದ್ದ. ಅಂದರೆ ಒಂಥರ ಮುಜುಗರ ಹಾಗೆ ಧೈರ್ಯ ಇಲ್ಲದಿರುವ ಒಬ್ಬ ವ್ಯಕ್ತಿಯಾಗಿದ್ದ. ಅಂದಾಗೆ ಅವನಿಗೆ ದೈವಭಕ್ತಿ ತುಂಬಾ ಜಾಸ್ತಿ ಇತ್ತು. ಯಾವುದೇ ಹಬ್ಬ ಬರಲಿ ಆ ಹಬ್ಬಕ್ಕೆ ಹೋಗಿ ಟೆಂಪಲ್ಗೆ ಹೋಗಿ ಪೂಜೆ ಎಲ್ಲ ಮಾಡೋದು ಅದೆಲ್ಲವನ್ನು ಕೂಡ ಮಾಡ್ತಿದ್ದ. ಆ್ಯಂಡ್ 2 ದಿನದ ಹಿಂದೆಷ್ಟೇ ಆದ ಮಹಾಶಿವರಾತ್ರಿ ಹಬ್ಬಕ್ಕೆ ಅವನು 1 ತಿಂಗಳ ಹಿಂದೆನೇ ಪ್ಲ್ಯಾನ್ ಮಾಡಿಟ್ಟಿದ್ದ. ಅಂದರೆ ಆಲ್ಮೋಸ್ಟ್ 1 ಮಂತು ನಾನ್ ವೆಜ್ ಬಿಟ್ಟು ವ್ರತ ಮಾಡಿ ಆ ಒಂದು ದಿನದ ದಿವಸ, ಅಂದರೆ ಮಹಾಶಿವರಾತ್ರಿ ದಿನದ ದಿವಸ ಜಾಗರಣೆ ಮಾಡಬೇಕು ಅಂತ. ಅದು ಅವನ ಊರಲ್ಲಿರೋ ಒಂದು ಟೆಂಪಲಲ್ಲಿ ಕೂತು ಅಂತ. ಯಾಕಂದರೆ ಆಲ್ಮೋಸ್ಟ್ ಆ ದಿನ ಜಾಗರಣೆ ಮಾಡೋಕ್ಕೆ ಎಲ್ಲ ಟೆಂಪಲಲ್ಲಿ ಅವಕಾಶ ಇದ್ದಿರುತ್ತೆ. ಅಂದರೆ ಟೆಂಪಲ್ ಬೆಳಗ್ಗೆ 5 ಗಂಟೆವರೆಗೂ ಅಲ್ಲಿ ಓಪನ್ ಇದಿರುತ್ತೆ. ಅಂದರೆ ಆ ಟೆಂಪಲಲ್ಲಿ ಭಜನೆ ಅದು ಇದು ಅಂತೆಲ್ಲ ಮಾಡ್ತಾ ಎಲ್ಲರೂ ಉಪವಾಸ ಮಾಡ್ತಾ ಜಾಗರಣೆ ಮಾಡ್ತಿದ್ರು. ಸೊ ದಿನಕರ್ ಕೂಡ, ನಾನು ಕೂಡ ನಾನ್ ವೆಜ್ ಬಿಟ್ಟು ಆ ದಿನ ಉಪವಾಸ ಮಾಡಿ ಜಾಗರಣೆ ಮಾಡಬೇಕಂತ ಡಿಸೈಡ್ ಮಾಡಿದ್ದ. ಮಹಾಶಿವರಾತ್ರಿಯ ದಿನ ಬಂದೇ ಬಿಡುತ್ತೆ. ಮೊದಲಿಗೆ ಅವನ ಮನೆಯವರು ಅವನಿಗೆ ವಾರ್ನ್ ಮಾಡಿದರು. ಅಂದರೆ ಉಪವಾಸ ಎಲ್ಲ ಓಕೆ, ಬಟ್ ಜಾಗರಣೆ ಟೆಂಪಲಲ್ಲಿ ಕೂತು ಎಲ್ಲ ಮಾಡೋದು ತುಂಬ ಕಷ್ಟ, ನಿನ್ನ ಕೈಲಿ ಆಗಲ್ವೇನೋ ಅಂತ. ಬಟ್ ಇವನು ನಿರ್ಧಾರ ಮಾಡಿದ, ನಾನು ಮಾಡಲೇಬೇಕಂತ. ಎಷ್ಟೇ ಕಷ್ಟ ಆದರೂ ಕೂಡ ಟೆಂಪಲ್ಗೆ ಹೋಗಿ ಮಾಡಲೇಬೇಕಂತ ಅವನು ನಿರ್ಧಾರ ಮಾಡಿದ್ದ. ಸೊ ಆ ದಿನ ಅವನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನು ಕೂಡ ತಿನ್ನದೆ, ಅಂದರೆ ಅನ್ನವನ್ನು ತಿನ್ನದೆ ಖಾಲಿ ಹಣ್ಣುಗಳನ್ನ ತಿಂದ್ಕೊಂಡು ಅವನು ಜಾಗರಣೆ ಮಾಡ್ತಿದ್ದ. ಅಂದಾಗೆ ಅವನು ಜಾಗರಣೆಗೆ ಹೋಗ್ತಿರೋದು ಒಬ್ಬನೇ ಅಲ್ಲ, ಅವನ ಮನೆ ಹತ್ತಿರ ಇರೋ ಮತ್ತಿಬ್ಬ ಸ್ನೇಹಿತರು ಕೂಡ ಅವನೊಟ್ಟಿಗೆ ಜಾಗರಣೆ ಮಾಡಬೇಕಂತ ಹೊರಟಿದ್ರು. ಆ್ಯಕ್ಚುಲಿ ಆ ಇಬ್ಬರು ಸ್ನೇಹಿತರು ಅವನಿಂದನೇ ಪ್ರಭಾವಿತವಾಗಿದ್ದು. ಸೊ ನಾವು ಕೂಡ ಜಾಗರಣೆ ಮಾಡಿ ಏನಾದರೂ ಪಡ್ಕೊಳ್ಳುವಂತ ಅವನೊಟ್ಟಿಗೆ ಸೇರಿ ಜಾಗರಣೆ ಮಾಡೋಕ್ಕೆ ಹೊರಟಿದ್ರು. ಸೊ ಆ ದಿನ ಒಂದು ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಅವನ ಫ್ರೆಂಡ್ ಮೂಲಕ ಅವನಿಗೊಂದು ಕಾಲ್ ಬರುತ್ತೆ. ಆ ಫ್ರೆಂಡ್ ಹೇಳ್ತಾನೆ, ನಮ್ಮ ಊರಲ್ಲಿರೋ ಟೆಂಪಲಲ್ಲಿ 5 ಗಂಟೆವರೆಗೆ ಓಪನ್ ಇರಲ್ಲ, ಆಲ್ಮೋಸ್ಟ್ 10-11 ಗಂಟೆ ಹಾಗೆ ಎಲ್ಲ ಕ್ಲೋಸ್ ಮಾಡ್ತಾರಂತ. ಇವನಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಜಾಗರಣೆ ಬೆಳಗ್ಗೆ 5 ಗಂಟೆವರೆಗೂ ಮಾಡಲೇಬೇಕಂತ ಡಿಸೈಡ್ ಮಾಡಿದ್ದ. ಸೊ ಇವನು ಚೆಕ್ ಮಾಡ್ತಾನೆ, ನಮ್ಮ ಊರಲ್ಲಿ ಹಾಗೆ ನಮ್ಮ ಊರಿಂದ ಆಚೆ ಯಾವುದಾದ್ರೂ ಊರಲ್ಲಿರೋ ಟೆಂಪಲಲ್ಲಿ 5 ಗಂಟೆವರೆಗೂ ಓಪನ್ ಇಡ್ತಾರಂತ ಚೆಕ್ ಮಾಡ್ತಾನೆ. ಆ್ಯಂಡ್ ಕೊನೆಗೂ ಅವನಿಗೂ ಅದೇ ಊರಲ್ಲಿರೋ ಒಂದು ಟೆಂಪಲ್ ಬಗ್ಗೆ ಗೊತ್ತಾಗಿ ಎಲ್ಲರೂ ಆ ಟೆಂಪಲ್ಗೆ ಹೋಗಿ 5 ಗಂಟೆವರೆಗೂ ಜಾಗರಣೆ ಮಾಡುವಂತ ಡಿಸೈಡ್ ಮಾಡ್ತಾರೆ. ಸರಿ ಅಂತ ಎಲ್ಲರೂ ಕೂಡ ಆಲ್ಮೋಸ್ಟ್ 7 ಗಂಟೆ ಹಾಗೆ ತಮ್ಮ ಮನೆಯಿಂದ ಹೊರಟು ರಾತ್ರಿ 8-9 ಗಂಟೆ ಹಾಗೆ ಆ ಟೆಂಪಲ್ಗೆ ರೀಚ್ ಆಗ್ತಾರೆ. ಟೆಂಪಲ್ಗೆ ಹೋದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಏನೆಲ್ಲ ಮಾಡಬೇಕು ಅಂತ. ಫಸ್ಟ್ ಅವರು ದೇವರಿಗೆಲ್ಲ ಕೈ ಮುಕ್ಕೊಂಡು ಹಾಗೆ ತಾವು ತಂದಿದ್ದ ಹೂವಾಗಿ ಇನ್ನಿತರ ವಸ್ತುನ ದೇವರಿಗೆ ಅರ್ಪಿಸಿ ಆ ಟೆಂಪಲ್ನ ಹೊರಗಡೆ ನಡೀತಿದ್ದ ಭಜನೆ ಕಾರ್ಯಕ್ರಮವನ್ನೇ ಕೂತು ನೋಡ್ತಾರೆ. ಬಟ್ ನೋಡ್ತಾ ನೋಡ್ತಾ ದಿವಾಕರ್ನ ಒಬ್ಬ ಫ್ರೆಂಡ್ಗೆ ಏನಾಗುತ್ತೆ, ನಿದ್ದೆ ಬರಲಿಕ್ಕೆ ಶುರುವಾಗುತ್ತೆ.
ಆ್ಯಕ್ಚುಲಿ ಮಹಾಶಿವರಾತ್ರಿ ದಿನ ಯಾವುದೇ ಕಾರಣಕ್ಕೂ ಜಾಗರಣೆ ಮಾಡೋರು ಕಣ್ಣು ಕೂರಬಾರ್ದು. ಕಣ್ಣು ಕೂರಿದರೆ ಅವರ ವ್ರತ ಭಂಗ ಅಂತ ಹೇಳ್ತಾರೆ. ಸೊ ಅವನಿಗೆ ಕಣ್ಣು ಕೂರ್ತಿದ್ದ ಕಾರಣ ಇವರು ಎಲ್ಲರೂ ಕೂಡ ಸೇರಿ ಹೊರಗಡೆ ಬೈಕಲ್ಲಿ ಸವಾರಿ ಹೋಗುವಂತ ಡಿಸೈಡ್ ಮಾಡ್ತಾರೆ. ಆವಾಗ ದಿನಕರ್ ಹೇಳ್ತಾನೆ ಇದು ಆ್ಯಕ್ಚುಲಿ ಬೇಡೇನೋ ಅಂತ. ಆ್ಯಂಡ್ ಇಲ್ಲಿ ಮತ್ತೊಂದು ವಿಷಯ ಅದೇನಪ್ಪ ಅಂದರೆ ಆ್ಯಕ್ಚುಲಿ ಅವರು 3 ಜನ ಬೈಕಲ್ಲಿ ಬಂದಿದ್ರು. ದಿನಕರ್ನ ಫ್ರೆಂಡ್ ಇಬ್ಬರು ಒಂದು ಬೈಕಲ್ಲಿ ಬಂದಿದ್ರೆ ಈ ದಿನಕರ್ ಒಬ್ಬ ತನ್ನ ಬಳಿದ್ದ ಬೈಕಲ್ಲಿ ಬಂದಿದ್ದ. ಸೊ ಅವರು ಡಿಸೈಡ್ ಮಾಡ್ತಾರೆ ಒಂದು ವೇಳೆ ಕಣ್ಣು ಕೂರುದಾದ್ರೆ ನಾವು ಹೊರಗಡೆ ಜರ್ನಿ ಹೋಗುವ, ಒಂದು ಅರ್ಧ ಗಂಟೆ ಬೈಕಲ್ಲಿ ಹೀಗೆ ತಿರುಗಿ ಬರುವಂತ ಅವರು ಡಿಸೈಡ್ ಮಾಡಿ ಅದೇ ಕೂಡಲೇ ಒಂದು ಅರ್ಧ ಗಂಟೆ ರೈಡ್ ಹೋಗ್ತಾರೆ. ಶಿವರಾತ್ರಿ ದಿನ ಆದ ಕಾರಣ ಅಲ್ಲಿನ ವಾತಾವರಣ ಫುಲ್ ಕತ್ಲಾಗಿತ್ತು. ಒಂದೇ ಒಂಚೂರು ಬೆಳಕು ಕೂಡ ಅಲ್ಲಿರಲಿಲ್ಲ. ದಿನಕರ್ಗೆ ಹೋಗಲಿಕ್ಕೆ ತುಂಬ ಭಯ ಆಗುತ್ತೆ. ಯಾಕಂದರೆ ತನ್ನ ಲೈಫಲ್ಲಿ ಯಾವತ್ತೂ ಕೂಡ ಅವನು ಆ ರಾತ್ರಿ ಹೊತ್ತಲ್ಲಿ ಮನೆ ಬಿಟ್ಟು ಹೋದವನಲ್ಲ. ಇದೇ ಫಸ್ಟ್ ಟೈಮ್ ಅಂತ ಅವನು ಗಾಡೀಲಿ ಒಬ್ಬನೇ ಹೋಗ್ತಿದ್ರು ಕೂಡ ಅವನ ಇಬ್ಬರು ಗೆಳೆಯರು ಹೋಗ್ತಿದ್ದ ಗಾಡಿ ಪಕ್ಕದಲ್ಲೇ ಗಾಡಿ ತಂದು ಅವನು ಕೂಡ ಸವಾರಿ ಮಾಡ್ತಿದ್ದ. ಹೀಗೆ ಸುಮಾರು ಹೊತ್ತು ಸವಾರಿ ಮಾಡಿ ಆದ ನಂತರ ಮತ್ತೆ ಟೆಂಪಲ್ಗೆ ಹೋಗಿ ಭಜನೆ ನೋಡೋಕ್ಕೆ ಶುರು ಮಾಡ್ತಾರೆ. ಲಕ್ಕಿಲಿ ಆವಾಗ ಗಂಟೆ 1-2 ಗಂಟೆ ಆಗಿರ್ಬೋದು. ಸೊ ಇನ್ನೂ 5 ಗಂಟೆ ಆಗಲಿಕ್ಕೆ ಬರೀ 3 ಅವರ್ ಭಜನೆ ನೋಡ್ತಾ ಕೂರುವ ಕಣ್ಣು ಕೂರಲ್ಲ ಅಂತ ಅವರು ಧೈರ್ಯ ಮಾಡಿ ಭಜನೆ ನೋಡ್ತಾ ಹೋಗ್ತಾರೆ. ಆ್ಯಂಡ್ ಲಕ್ಕಿಲಿ ಅವರಿಗೆ ಕಣ್ಣು ಕೂರದೆ 5 ಗಂಟೆ ಹಾಗೆ ಅವರು ಆ ಟೆಂಪಲಲ್ಲಿದ್ದು ನಂತರ ಲಾಸ್ಟಲ್ಲಿ ಆಗೋ ಆ ಮಹಾಪೂಜೆನ ಕೂಡ ನೋಡಿ ಅಲ್ಲಿದ್ದ ಫಲಾರನ ಕೂಡ ತಿನ್ಕೊಂಡು ವಾಪಸ್ ತಮ್ಮ ಮನೆಗೆ ಹೊರಡ್ತಾರೆ. ಆ್ಯಕ್ಚುಲಿ ಕತೆ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಹೀಗೆ ಅವರೆಲ್ಲ ಒಂದು 5-5 ಹಾಗೆ ಆ ಟೆಂಪಲಿಂದ ತಮ್ಮ ಮನೆ ಕಡೆ ಜರ್ನಿನ ಶುರು ಮಾಡ್ತಾರೆ. ಇವಾಗ ಅವರ ಕಣ್ಣಿಗೆ ನಿದ್ದೆನೂ ಬಂದಿಲ್ಲ. ಅವರೆಲ್ಲ ಆರಾಮಾಗಿದ್ರು. ದಿನಕರ್ನ ಇಬ್ಬರು ಫ್ರೆಂಡ್ಸ್ ಗಾಡಿ ಓಡಿಸ್ತಾ ಮುಂದೆ ಸಾಗ್ತಿದ್ರೆ ದಿನಕರ್ ಮಾತ್ರ ತಾನೊಬ್ಬನೇ ಬೈಕಲ್ಲಿ ಹಿಂದೆ ಬರ್ತಿದ್ದ. ಅವನಿಗೆ ಬರುವಾಗಿರೋ ಧೈರ್ಯ ಇವಾಗಿರಲಿಲ್ಲ. ಯಾಕಂದರೆ ಮನೆಯವರು ಅವನಿಗೆ ಬರುವಾಗ ಭಯಪಡಿಸಿದ್ರು. ಹೋಗುವಾಗಾದರೂ ಓಕೆ, ಬಟ್ ಬರುವಾಗ ಮಾತ್ರ ತುಂಬ ಜಾಗ್ರತೆ ಆಗಿರು. ಯಾಕಂದರೆ ನೀವು ಹೋಗ್ತಿರುವ ಆ ರೋಡ್ ತುಂಬ ಅಪಾಯಕಾರಿ. ರಾತ್ರಿ ಹೊತ್ತಿಗಿಂತ ಜಾಸ್ತಿ ಆ ರೋಡಲ್ಲಿ ಬೆಳಗ್ಗೆ 4-5 ಗಂಟೆ ಹಾಗೆ ದೆವ್ವಗಳು ಓಡಾಡ್ತಿರುತ್ತೆ. ಯಾವುದೇ ಕಾರಣಕ್ಕೂ ನೀನು ಆ ಕಡೆ ಈ ಕಡೆ ಗಮನ ಕೊಡದೆ ನೀನು ಯಾವುದಕ್ಕೋಸ್ಕರ ಟೆಂಪಲ್ವರೆಗೆ ಹೋದೆಯೋ ಅದನ್ನೇ ಥಿಂಕ್ ಮಾಡ್ತಾ ದೇವರ ಜಪವನ್ನೇ ಮಾಡ್ತಾ ಬಾ ಅಂತ. ಬಟ್ ದಿನಕರ್ಗೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆ ಒಂದು ಯೋಚನೆ ಹೋಗೋದಿಲ್ಲ. ದೇವರ ಜಪ ಮಾಡ್ತಾನೆ ಶಿವ ಶಿವ ಅಂತ. ಬಟ್ ಏನು ಮಾಡಿದ್ರು ಕೂಡ ಅವನಿಗೆ ಆ ಒಂದು ಭಯ ಹೋಗುವುದಿಲ್ಲ. ಅವನಿಬ್ಬರು ಗೆಳೆಯರು ಹೋಗ್ತಿದ್ದ ಬೈಕನ್ನೇ ಫಾಲೋ ಮಾಡಿಕೊಂಡು ಅವರ ಪಕ್ಕದಲ್ಲೇ ಹೋಗಿ ಮಾತಾಡ್ಕೊಂಡು ಹೋಗಲಿಕ್ಕೆ ಅವನು ಟ್ರೈ ಮಾಡ್ತಿದ್ದ. ಬಟ್ ಅವನಿಬ್ಬರ ಗೆಳೆಯರಿಗೆ ತುಂಬ ಆಯಾಸ ಆಗಿದ್ದ ಕಾರಣ ಅವರು ಮಾತಾಡೋ ಮೂಡಲಿರಲಿಲ್ಲ. ಇವನಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಗಾಡಿ ಸ್ಲೋ ಮಾಡಿ ಒಬ್ಬನೇ ನಿಧಾನ ಹೋಗುವಂತ ಸುಮ್ಮನೆ ಹೋಗ್ತಿರ್ತಾನೆ. ಆವಾಗೇನಾಗುತ್ತೆ, ಅವನ ಅಕ್ಕಪಕ್ಕದಲ್ಲಿರೋ ಆ ಒಂದು ಕಾಡು ಮಾತಾಡಲಿಕ್ಕೆ ಶುರು ಮಾಡುತ್ತೆ. ಅಂದರೆ ನನ್ನ ಮಾತಿನ ಅರ್ಥ ಅಂದರೆ ಅಕ್ಕಪಕ್ಕದ ಗಿಡ ಮರಗಳೆಲ್ಲ ಸೈಲೆಂಟ್ ಆಗಿದ್ದವು ಒಮ್ಮೆಲೆ ಅಲುಗಾಡೋಕ್ಕೆ ಶುರುವಾಗುತ್ತೆ. ಅಂದರೆ ಅಕ್ಕಪಕ್ಕದಲ್ಲಿ ಯಾರೋ ಓಡಾಡಿದ ಹಾಗೆ ಅವನಿಗೆ ಭಾಸವಾಗುತ್ತೆ. ಆ್ಯಂಡ್ ಒನ್ ಮೂಮೆಂಟಲ್ಲಿ ಅವನ ಮಿರರ್ ಮೂಲಕ ಯಾವುದೋ ವೈಟ್ ಸಾರಿ ಹುಟ್ಟಿರೋ ಹೆಂಗಸು ಪಾಸಾದಾಗೆ ಅವನಿಗೆ ಭಾಸವಾಗುತ್ತೆ. ಇವನಿಗೆ ಭಯದಲ್ಲಿ ಏನು ಮಾಡಬೇಕಂತ ಗೊತ್ತಾಗದೆ ಅದೇ ಕೂಡಲೇ ಮುಂದೆ ಹೋಗ್ತಿದ್ದ ಫ್ರೆಂಡ್ನ ಕರೆದು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ನನಗೆ ಒಬ್ಬನೇ ಬರಲಿಕ್ಕೆ ಭಯವಾಗ್ತಿದೆ, ನಿಮ್ಮಲ್ಲಿ ಯಾರಾದರೂ ಈ ಗಾಡಿನ ಓಡಿಸಿ, ನಾನು ಆ ಗಾಡೀಲಿ ಬರ್ತೇನಂತ. ಸರಿ ಅಂತ ಅವನ ಫ್ರೆಂಡ್ ದಿನೇಶ್ ಎಂಬಾತ ಒಪ್ಕೋತಾನೆ. ಹಾಗೆ ಆ ಗಾಡಿ ಮೂಲಕ ಅವನೊಬ್ಬನೇ ನಿಧಾನವಾಗಿ ಬರ್ತಾ ಹೋಗ್ತಾನೆ. ಈ ಕಡೆ ದಿನಕರಾಗಿ ಮತ್ತೊಬ್ಬ ಫ್ರೆಂಡ್ ಗಾಡೀಲಿ ಇನ್ನೂ ಸ್ಪೀಡಾಗಿ ಹೋಗಿ ತುಂಬ ಮುಂದೆ ಹೋಗ್ತಾರೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೇನಾಗುತ್ತೆ, ಇವರು ಹಿಂದೆ ಬರ್ತಿದ್ದ ದಿನೇಶ್ನ ಮರ್ತೋಗ್ಬಿಟ್ಟಿದ್ರು. ಇವರು ಹಿಂದೆ ನೋಡಿದಾಗ
ಆ ದಿನೇಶ್ ನಾಪತ್ತೆಯಾಗಿಬಿಟ್ಟಿದ್ದ. ಮೋಸ್ಟ್ಲಿ ನಿಧಾನವಾಗಿ ಬರ್ತಿರ್ಬೋದಂತ ಅವರು ಅವನ ದಾರಿನೇ ಕಾಯ್ತಾ ಕೂರ್ತಾರೆ. ಬಟ್ ಒಂದು 10 ನಿಮಿಷ ಆದರೂ ಕೂಡ ಅವನ ಪತ್ತೆನೇ ಇರೋದಿಲ್ಲ. ಇವರಿಗೆ ತುಂಬ ಭಯ ಆಗುತ್ತೆ ಏನಾಯಿತು ಅಂತ. ಸೊ ಇವರು ಡಿಸೈಡ್ ಮಾಡ್ತಾರೆ ನಾವು ಹೋಗಿ ಚೆಕ್ ಮಾಡುವಂತ. ಸೊ ಅದೇ ಕೂಡಲೇ ಅವರು ಬೈಕ್ನ ಯೂಟರ್ನ್ ಮಾಡಿಸಿ ಮುಂದೆ ಅವನೆಲ್ಲಿರ್ಬೋದಂತ ಚೆಕ್ ಮಾಡ್ತಾ ಹೋಗ್ತಾರೆ. ಸೊ ಮುಂದೆ ಹೋದಾಗೆ ಅವರಿಗೆ ದೂರದಲ್ಲಿ ಮಧ್ಯ ದಾರಿಲಿ ಯಾವುದೋ ಲೈಟ್ ಉರಿತಿರುವ ಹಾಗೆ ಭಾಸವಾಗುತ್ತೆ. ಹಿಂದೆ ಕೂತಿದ್ದ ದಿನಕರ್ಗೆ ಭಯವಾಗುತ್ತೆ, ಇದ್ಯಾವುದೋ ದೆವ್ವ ಇರಬೇಕಂತ. ಬಟ್ ಮುಂದೆ ಹೋದಾಗಲೇ ಗೊತ್ತಾಗಿದ್ದು ಅದು ಯಾವುದೇ ದೆವ್ವ ಅಲ್ಲ, ಬದಲಾಗಿ ಅದು ದಿನೇಶ್ನ ಬೈಕ್ ಅಂತ. ಸೊ ಇವರು ಅದೇ ಕೂಡಲೇ ಅಲ್ಲೋಗಿ ವಿಚಾರಣೆ ಮಾಡ್ತಾರೆ. ದಿನೇಶ್ ಬೈಕ್ ನಿಲ್ಲಿಸಿ ಅವನೊಬ್ಬನೇ ದಾರಿ ಮಧ್ಯೆ ಕೂತಿದ್ದ. ಇವರಿಗೆ ಅವನ ಕಂಡು ತುಂಬಾನೇ ಭಯ ಆಗುತ್ತೆ. ಯಾಕಂದರೆ ಅವನು ಮಂಕು ಬಡಿದ ಹಾಗೆ ಒಂಥರ ಹುಚ್ಚಂದ ರೀತಿ ತಲೆ ಕೆಳಗೆ ಮಾಡಿಕೊಂಡು ದಾರಿ ಮಧ್ಯೆ ಕೂತಿದ್ದ. ಸೊ ಇವರು ಭಯದಲ್ಲೇ ಹೋಗಿ ಅವನ ಬೆನ್ನನ್ನು ಟಚ್ ಮಾಡ್ತಾರೆ. ಆವಾಗ ದಿನೇಶ್ ಒಮ್ಮೆಲೆ ಭಯದಲ್ಲಿ ಕೂಕ್ಕೊಂಡು ಅಲ್ಲಿಂದ ಓಡೋಕೆ ಟ್ರೈ ಮಾಡ್ತಾನೆ. ಆವಾಗ ಅವರಿಬ್ಬರು ಅವನ ಹಿಡಿದು ಕೇಳ್ತಾರೆ ಏನಾಯಿತು ಅಂತ. ಸೊ ಆವಾಗ ದಿನೇಶ್ ಹೇಳ್ತಾನೆ, ಇದು ಯಾವುದೇ ಟೈಮಲ್ಲಿ ಹೇಳೋಕೆ, ಸೊ ನಾನು ನಿಮ್ಮೊಟ್ಟಿಗೆ ಬರ್ತೇನೆ, ಈ ಬೈಕ್ನ ಯಾರಾದರೂ ಓಡಿಸಿ ಅಂತ. ಸರಿ ಅಂತ ದಿನಕರ್ನ ಮತ್ತೊಬ್ಬ ಫ್ರೆಂಡ್ ಆ ಗಾಡಿನ ಓಡಿಸಿ ದಿನಕರಾಗಿ ದಿನೇಶ್ ಇನ್ನೊಂದು ಗಾಡೀಲಿ ಬರ್ತಾ ಕೊನೆಗೂ ಅವರೆಲ್ಲ ಮನೆಗೆ ರೀಚ್ ಆಗ್ತಾರೆ. ಅದರ ನೆಕ್ಸ್ಟ್ ಡೇ ದಿನಕರಾಗಿ ಅವನ ಮತ್ತೊಬ್ಬ ಫ್ರೆಂಡ್ ದಿನೇಶ್ನ ಮನೆಗೆ ಹೋಗಿ ಏನಾಯ್ತಂತ ವಿಚಾರಿಸ್ತಾರೆ. ಆವಾಗ ಅವನು ಆಗಿದ್ದ ಎಲ್ಲ ಘಟನೆನ ಅವರಿಗೆ ಶೇರ್ ಮಾಡ್ತಾ ಹೋಗ್ತಾನೆ. ಆ್ಯಕ್ಚುಲಿ ಆ ದಿನ ನೀವಿಬ್ಬರು ಸ್ಪೀಡಲ್ಲಿ ಮುಂದೋದ ನಂತರ ನಾನು ಯಾವುದೇ ಬಯಲದೆ ನಿಧಾನ ಹೋಗುವಂಥ ಗಾಡಿನ 23 ಸ್ಪೀಡಲ್ಲಿ ಓಡಿಸ್ತಿದ್ದೆ. ನನಗೆ ಗಾಡಿ ಓಡಿಸುವಾಗ ಯಾವ ರೀತಿ ದಿನಕರ್ಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದೇ ರೀತಿ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗಿತ್ತು. ಬಟ್ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಇಲ್ಲಿ ನಗ್ತಿರುವಂತ ನಾನು ಅವೆಲ್ಲವನ್ನು ಅವಾಯ್ಡ್ ಮಾಡ್ತಾ ಗಾಡಿ ಸಾಗಿಸ್ತಾ ಹೋದೆ. ಸೊ ಒಂದು 15 ನಿಮಿಷ ಜರ್ನಿ ಮಾಡಿದ ನಂತರ ನನ್ನ ಗಾಡಿ ಹಿಂದೆ ಯಾರೋ ಕೂತಿರುವ ಹಾಗೆ ನನಗೆ ಭಾಸವಾಗುತ್ತೆ. ನನಗೆ ಆ ಹೊತ್ತಲ್ಲಿ ಏನಾಗುತ್ತೆ, ನೀವಿಬ್ಬರು ಮುಂದೆ ಹೋಗಿದ್ದು ನೆನಪಾಗಲಿಲ್ಲ. ನಂತರದಲ್ಲಿ ದಿನಕ ನನ್ನ ಹಿಂದೆ ಕೂತಿದ್ದಂತ ನಾನು ಹೇಗೆ ಗಾಡಿ ಓಡಿಸ್ತಾ ಹೋದೆ. ಆದರೆ ವಂಶನ ಮಿರರ್ಲಿ ನನಗೆ ಯಾವುದೋ ಆಕೃತಿ ತೋರಿದಾಗೆ ಭಾಸವಾಗುತ್ತೆ. ನನಗೆ ಭಯದಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲ. ಯಾಕಂದರೆ ನನಗಾವಾಗ ಗೊತ್ತಾಗಿತ್ತು ನನ್ನ ಸ್ಕೂಟಿ ಹಿಂದೆ ಯಾರು ಕೂಡ ಕೂತಿಲ್ಲ, ನಾನೊಬ್ಬನೇ ಇದ್ದೀನಿ ಅಂತ. ಆ್ಯಂಡ್ ಒನ್ ಮೂಮೆಂಟಲ್ಲಿ ಏನಾಗುತ್ತೆ, ಹಿಂದೆ ಕೂತಿದ್ದ ಆಕೃತಿ ಒಮ್ಮೆಲೆ ಹಿಂದಿಂದ ನನ್ನ ಬೆನ್ನಿಗೆ ಗುದ್ದಿ ಬಿಡುತ್ತೆ. ಆ್ಯಂಡ್ ಅದು ಗುದ್ದಿದ ಫೋರ್ಸ್ಗೆ ನನಗೆ ಗಾಡಿ ಬ್ಯಾಲೆನ್ಸ್ ಮಾಡಲಿಕ್ಕಾಗದೆ ನಾನು ಮಧ್ಯ ದಾರಿಲಿ ಸ್ಕಿಡ್ ಆಗಿ ಬಿದ್ದುಬಿಟ್ಟೆ. ಆಮೇಲೆ ನೋಡಿದರೆ ಹಿಂದೆ ಯಾರೂ ಕೂಡ ಇರಲಿಲ್ಲ. ನಾನು ಅಲ್ಲಿಂದ ಗಾಡಿ ತೆಗೆದು ಹೋಗಲಿಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಆ್ಯಂಡ್ ಅದೇ ಹೊತ್ತಲ್ಲಿ ನೀವು ಕೂಡ ಬಂದ್ರಿ. ಅದಾದ ನಂತರ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾದ ನಂತರ ನನ್ನ ಬೆನ್ನನ್ನು ಚೆಕ್ ಮಾಡಿದೆ. ನೋಡಿದರೆ ಈ ರೀತಿಯ ಆಕೃತಿತ್ತು ಅಂತ ಅವನು ಬೆನ್ನು ತೋರಿಸ್ತಾನೆ. ಶಾಕಿಂಗ್ಲಿ ಅವನ ಬೆನ್ನ ಹಿಂದೆ ಒಂದು ಕೈ ಹಚ್ಚಿತ್ತು. ಆ್ಯಕ್ಚುಲಿ ಅವನ ಪ್ರಕಾರ ಅದು ಆ ದೆವ್ವದ್ದೇ ಕೈ ಹಚ್ಚುವಂತ. ಅದನ್ನು ನೋಡಿ ನನಗಂತೂ ಭಯ ಆಗಿದ್ದು ಖಂಡಿತ ಅಂತ ಅವನು ಆ ಕಥೆನ ಸ್ಟಾಪ್ ಮಾಡ್ತಾನೆ. ಸೊ ಇದು ಆ್ಯಕ್ಚುಲಿ ಆ ಒಂದಿನ ಆದಂಥ ಒಂದು ನೈಜ ಘಟನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.